ನಿಮಗೆ ಎಲ್ಲರೂ ಹೇಳಿರೋದು ನೆಕ್ಸ್ಟ್ ಟಾಪಿಕ್ ಶುಡ್ ಬಿ PCOS ಆರ್ PCOD ಅಂತ. ಸೊ PCOS ಗೊತ್ತಾಗೋ ಮುಂಚೆ ನಮ್ಮ ನಾರ್ಮಲ್ ಮೆನ್ಸ್ಟ್ರೇಷನ್ ಹೇಗಿದೆ ಅಂತ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ PCOS ಬಗ್ಗೆ ಹೇಳ್ಕೊಡ್ಬೋದು. ಇದನ್ನು ನಾನು ವಿಡಿಯೋ ಮುಖಾಂತರ ನಿಮಗೆ ಈಸಿಯಾಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಒಂದು ಸ್ತ್ರೀಯ ಬ್ರೈನಲ್ಲಿ GnRH ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಇದು ಬ್ಲಡ್ಡಿಂದ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ರೀಚ್ ಆಗುತ್ತೆ. ಇಲ್ಲಿ LH ಮತ್ತು FSH ಅನ್ನೋ 2 ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಕೂಡ ಬ್ಲಡ್ಡಿಂದಾನೇ ನಮ್ಮ ಓವರಿಗೆ ರೀಚ್ ಆಗ್ತಾ ಇರುತ್ತೆ. ಇದು ಆಗೋದ್ರಿಂದ ಓವರಿಯಲ್ಲಿರೋ 6ರಿಂದ 12 ಫಾಲಿಕಲ್ ಮೆಚೂರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೆಚೂರ್ ಆಗ್ತಾ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಇದು ನಮ್ಮ ಯೂಟ್ರಸ್ನ ಲೈನಿಂಗನ್ನು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮೆಚೂರ್ಡ್ ಆಗಿರೋ ಫಾಲಿಕಲ್ಸ್ ಓವರಿಯಿಂದ ಒಂದು ಎಗ್ಗನ್ನು ಹೊರಗಡೆಗೆ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಇದು ಒಂದು ಡಾಮಿನೆಂಟ್ ಫಾಲಿಕಲ್ ಅಂತಲೂ ಹೇಳ್ಬೋದು. ಈ ಡಾಮಿನೆಂಟ್ ಫಾಲಿಕಲ್ ಎಗ್ ರಿಲೀಸ್ ಮಾಡ್ತು. ಇದನ್ನು ನಾವು ಕಾರ್ಪಸ್ ಲೂಟಿಯಮ್ ಅಂತ ಕರಿತೀವಿ. ಈ ಕಾರ್ಪಸ್ ಲೂಟಿಯಮಿಂದನೂ ಒಂದು ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಇದು ನಮ್ಮ GnRHಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟು ನಮ್ಮ ಸ್ಟಿಮ್ಯುಲೇಷನ್ ಕಮ್ಮಿ ಮಾಡಿ ನಾರ್ಮಲ್ಸಿಗೆ ತರುತ್ತೆ. ಸೊ ಈ ಮೆಚೂರ್ಡ್ ಆಗಿರೋ ಎಗ್ ಯೂಟ್ರಸಿಗೆ ಹೋಗಿ ಅಲ್ಲಿ ಸ್ಪರ್ಮ್ ಇದ್ದರೆ ಫರ್ಟಿಲೈಸೇಷನ್ ಆಗುತ್ತೆ. ಇಲ್ಲ ಅಂದರೆ 18ರಿಂದ 24 ಗಂಟೆಯಲ್ಲಿ ಅದು ಡಿಸಿಂಟಿಗ್ರೇಟ್ ಆಗೋಗುತ್ತೆ. ಆನಂತರ ನಾರ್ಮಲ್ ಆಗಿ ಮೆನ್ಸ್ಟ್ರೇಷನ್ ಆಗುತ್ತೆ. ಸೊ ನಾರ್ಮಲ್ ಮೆನ್ಸ್ಟ್ರೇಷನ್ ಅಂದರೆ ಏನು ಅಂತ ಗೊತ್ತಾಗಿದೆಯಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ PCOS ಅಲ್ಲಿ ನಮ್ಗೆ ಏನಾಗುತ್ತೆ, ಯಾಕೆ PCOS ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಾಯ್.